ನಮಸ್ಕಾರ ಸ್ನೇಹಿತರೆ. ಇತಿಹಾಸದ ಕ್ರೂರಿಗಳನ್ನ ನೋಡ್ತಾ ಹೋದ್ರೆ ಪುರುಷರ ಬಗ್ಗೆ ಮಾತ್ರ ಯೋಚನೆ ಬರುತ್ತೆ. ಯಾಕಂದ್ರೆ ಮಹಿಳೆಯರು ಅಂದ ಕೂಡಲೇ ಪ್ರೀತಿ ಮತ್ತು ಸಹನೆಯ ಪ್ರತೀಕ ಅಂತ ಕರೆಯಲಾಗುತ್ತೆ. ಆದ್ರೆ ಇತಿಹಾಸದ ಪುಟಗಳಲ್ಲಿ ಪುರುಷರನ್ನು ಮೀರಿಸುವಂತಹ ದುಷ್ಟಯ್ಯರು ಬಂದು ಹೋಗಿದ್ದಾರೆ. ಹಾಗಾದ್ರೆ ಜಗತ್ತು ಕಂಡ ಕ್ರೂರಾತಿ ಕ್ರೂರ ಮಹಿಳೆಯರ ಬಗ್ಗೆ ನಿಮ್ಗೆ ಗೊತ್ತಾ? ಇವರು ಮಾಡಿದ್ದು ಅದೆಂತ ನೀಚ ಕೆಲಸ. ಇವರ ಕತೆ ಕೇಳಿದ್ರೆ ಏನ್ ಗುರು ಇಂಥವ್ರು ಇರ್ತಾರ ಅಂತ ಮೈ ರೋಮ ನೆಟ್ಟಗಾಗುತ್ತೆ. ಸೊ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹಾಕಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮೇರಿ ಫಸ್ಟ್ ಆಫ್ ಇಂಗ್ಲೆಂಡ್. ಇಂಗ್ಲೆಂಡ್ನ ರಾಣಿ ಮೇರಿ ದ ಫಸ್ಟ್ 1516 ಫೆಬ್ರವರಿ 18ರಂದು ರಾಜ ಮನೆತನದಲ್ಲಿ ಜನಿಸಿದ್ರು. ಈಕೆಯನ್ನ ಮೇರಿ ಟ್ಯುಡೋರ್ ಅಂತಲೂ ಕರೆಯಲಾಗುತ್ತೆ. 1553ರಲ್ಲಿ ಸಿಂಹಾಸನಕ್ಕೆ ಏರಿದ ಈಕೆ 5 ವರ್ಷ ಆಡಳಿತ ನಡೆಸಿದ್ಲು. ಧರ್ಮದ ಹುಚ್ಚು ಹಿಡಿದಿದ್ದ ಈಕೆ ರಕ್ತದ ಹೊಳೆಯನ್ನ ಹರಿಸಿದ್ಲು. ಕ್ಯಾಥೋಲಿಕ್ ಧರ್ಮದ ವಿರೋಧಿಗಳನ್ನ ಹಿಡಿದು ಮುಗಿಸಿಬಿಟ್ರು. ಇದೇ ಕಾರಣಕ್ಕೆ ಈಕೆಯನ್ನ ಇಂದಿಗೂ ಬ್ಲಡಿ ಮೇರಿ ಅಂತ ಕರೆಯಲಾಗುತ್ತೆ. ಎಲಿಜಬೆತ್ ಬ್ಯಾಥರಿ. ಹಂಗೇರಿಯಾ ಮೂಲದ ಈಕೆಯನ್ನ ಇತಿಹಾಸದ ಅತ್ಯಂತ ಕ್ರೂರಿ ಹಂತಕಿ ಅಂತ ಪರಿಗಣಿಸಲಾಗಿದೆ. ಗಿನ್ನಿಸ್ ರೆಕಾರ್ಡ್ ಬುಕ್ ನಲ್ಲೂ ಈಕೆಯ ಹೆಸರು ಲೇಡಿ ಸೀರಿಯಲ್ ಹಂತಕಿಯರ ಪಟ್ಟಿಯಲ್ಲಿ ಮೊದಲ ಪ್ಲೇಸ್ ನಲ್ಲಿ ಬರುತ್ತೆ. ಈಕೆ 1590ರಿಂದ 1610 ನಡುವೆ 650ಕ್ಕೂ ಹೆಚ್ಚು ಹುಡುಗಿಯರನ್ನ ಮುಗಿಸಿದ್ಲು. ಕಡಿಮೆ ವಯಸ್ಸಿನ ರೈತ ಕುಟುಂಬದ ಹುಡುಗಿಯರನ್ನ ಈಕೆ ಟಾರ್ಗೆಟ್ ಮಾಡ್ತಿದ್ಲು. ಅವರಿಗೆ ಮೈ ಮೂಳೆಗಳೆಲ್ಲ ಮುರಿಯುವಂತೆ ಹೊಡೆದು ನಂತರ ಮುಗಿಸಿ ಬಿಡ್ತಿದ್ಲು. ಕೆಲವರು ಈಕೆಯ ಟಾರ್ಚರ್ ನಿಂದ ಬದುಕುಳಿದು ಸಾಕ್ಷಿ ಹೇಳಿದಾಗ ಎಲಿಜಬೆತ್ ನಿಜ ಮುಖ ಬಯಲಿಗೆ ಬಂತು. ಆದ್ರೂ ಈಕೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರಿಂದ ಕಠಿಣ ಶಿಕ್ಷೆ ಕೊಡಲಿಲ್ಲ. ಕೋಣೆಯಲ್ಲಿ ಕೂಡಿ ಹಾಕಲಾಯಿತು. ಅಲ್ಲೇ ಈಕೆ 54ನೇ ವಯಸ್ಸಿನಲ್ಲಿ ಜೀವ ಬಿಟ್ಲು. ಅಮೇಲಿಯಾ ಡಯರ್. ಈಕೆ ಮಾಡ್ತಿದ್ದ ಕಚಡ ಕೆಲಸದ ಬಗ್ಗೆ ಕೇಳಿದ್ರೆ ಕರುಳು ಕಿವುಚಿದಂತಾಗುತ್ತೆ. ಈಕೆ ದೊಡ್ಡವರನ್ನ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ಬದಲಿಗೆ ನವಜಾತ ಶಿಶುಗಳನ್ನ ಮುಗಿಸುವ ಮೆಂಟಲ್ ಆಗಿದ್ಲು. ಇಂಗ್ಲೆಂಡ್ ನ ಬ್ರಿಸ್ಟಲ್ ನಲ್ಲಿ 1836ರಲ್ಲಿ ಈಕೆ ಹುಟ್ಟಿದ್ಲು. ಜೀವ ಉಳಿಸುವ ನರ್ಸ್ ಕೆಲಸ ಮಾಡ್ತಿದ್ದ ಈಕೆಗೆ ಮಕ್ಕಳು ಇರ್ಲಿಲ್ಲ. ಪತಿಯನ್ನ ಕಳ್ಕೊಂಡ ಮೇಲೆ ಮಕ್ಕಳನ್ನ ನೋಡಿಕೊಳ್ಳುವ ಆಶ್ರಮವನ್ನ ಶುರು ಮಾಡಿದ್ಲು. ಮದುವೆಗೂ ಮುನ್ನ ಮಕ್ಕಳನ್ನ ಹೆರುವ ಪುಣ್ಯಾತ್ಗಿತ್ತಿಯರು ಈ ಆಶ್ರಮಕ್ಕೆ ಮಗುವನ್ನ ದಾನ ಮಾಡ್ತಿದ್ರು. ದುಡ್ಡು ಕೂಡ ಕೊಡ್ತಿದ್ರು. ಆದ್ರೆ ಈ ಮೆಂಟಲ್ ಲೇಡಿ ಅಮೇಲಿಯಾ ಮಕ್ಕಳನ್ನ ಪಡೆದು ಕೊಂದು ಹಾಕ್ತಿದ್ಲು ಅಂತ ಆಮೇಲೆ ಬೆಳಕಿಗೆ ಬಂತು. 30 ವರ್ಷ ಈ ಪಾಪದ ಕೆಲಸ ಮಾಡ್ತಿದ್ದ ಅಮೇಲಿಯಾನ 1896ರಲ್ಲಿ ಗಲ್ಲಿಗೆ ಏರಿಸಲಾಯಿತು. ಕಾರ್ಲಾ ಹೊಮೋಲ್ಕಾ. 1970ರಲ್ಲಿ ಕೆನಡಾದಲ್ಲಿ ಜನಿಸಿದ ಈಕೆ ತನ್ನ ಗಂಡ ಪೌಲ್ ಬರ್ನಾಂಡೋ ಜೊತೆ ಸೇರಿಕೊಂಡು ಮೂರು ಅಪ್ರಾಪ್ತ ಬಾಲಕಿಯರನ್ನ ಹತ್ಯೆ ಮಾಡಿದ್ಲು. ಅದರಲ್ಲಿ ಕಾರ್ಲಾ ತಂಗಿ ಕೂಡ ಒಬ್ಬಳಾಗಿದ್ಲು. ವಿಷಯ ಬೆಳಕಿಗೆ ಬಂದಾಗ ಕಾರ್ಲಾ ಉಲ್ಟಾ ಹೊಡೆದ್ಲು. ನಾನೇನೋ ಮಾಡಿಲ್ಲ, ನನ್ನ ಗಂಡ ಹೆದರಿಸಿದ್ದಕ್ಕೆ ಆತನಿಗೆ ಸಪೋರ್ಟ್ ಮಾಡಿದೆ ಅಷ್ಟೇ ಅಂತ ಹೇಳಿದ್ಲು. ಅದನ್ನ ನಂಬಿ ಪೊಲೀಸರು ಆಕೆ ಜೊತೆ ಒಂದು ಡೀಲ್ ಮಾಡ್ಕೊಂಡ್ರು. ನೀನು ನಿನ್ ಗಂಡನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಿಂಗೆ ಶಿಕ್ಷೆ ಕಡಿಮೆ ಮಾಡಿಸ್ತೀವಿ ಅಂತ ಆಫರ್ ಕೊಟ್ರು. ಆಕೆ ಅದೇ ರೀತಿ ಸಾಕ್ಷಿ ಹೇಳಿ ಗಂಡನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಈಕೆಗೆ ಕಡಿಮೆ ಶಿಕ್ಷೆಯನ್ನ ವಿಧಿಸಲಾಯಿತು. ಆದ್ರೆ ನಂತರದಲ್ಲಿ ಗಂಡನಿಗಿಂತ ಈಕೆಯೇ ದೊಡ್ಡ ಪಾತಕಿ, ಈಕೆಯದ್ದೇ ಪ್ಲಾನ್ ಅಂತ ಗೊತ್ತಾಗುತ್ತೆ. ಆದ್ರೂ ಡೀಲ್ ಮಾಡ್ಕೊಂಡಿದ್ದ ಪೊಲೀಸರು ಏನೂ ಮಾಡೋಕೆ ಆಗ್ಲಿಲ್ಲ. ಹೀಗಾಗಿ ಪೊಲೀಸರ ಈ ಒಪ್ಪಂದವನ್ನ ಡೀಲ್ ವಿತ್ ದ ಡೆವಿಲ್ ಅಂತ ಕರೆಯಲಾಗುತ್ತೆ. 2004ರಲ್ಲಿ ಶಿಕ್ಷೆ ಮುಗಿಸಿರುವ ಈಕೆ ಈಗಲೂ ಬದುಕಿದಾಳೆ. ಐಲೀನ್ ವ್ಯೂನೋರ್ಸ್. ಈಕೆ ಅಮೆರಿಕದ ಮಿಶಿಗನ್ ನಲ್ಲಿ 1956ರಲ್ಲಿ ಜನಿಸಿದ್ಲು. ಅಮೆರಿಕದ ಇತಿಹಾಸದಲ್ಲೇ ಈಕೆಯನ್ನ ಅತಿ ಭಯಂಕರ ಹಂತಕಿ ಅಂತ ಕರೆಯಲಾಗುತ್ತೆ. 33 ವರ್ಷ ವಯಸ್ಸಾದ್ಮೇಲೆ ಈಕೆಯ ಸೈಕೋ ಬುದ್ಧಿ ಅತಿಯಾಯಿತು. ಪುರುಷರನ್ನ ಹತ್ಯೆ ಮಾಡೋಕೆ ಶುರು ಮಾಡಿದ್ಲು. ಮಾಂಸದಂಧೆಗೆ ಇಳಿದಿದ್ದ ಈಕೆ ಹೊಸ ಪುರುಷರ ಜೊತೆಗೆ ಮಲಗ್ತಿದ್ಲು. ಪುರುಷರು ಇಷ್ಟ ಆಗದೆ ಇದ್ರೆ ಅಂತವರನ್ನ ಕೊಂದು ಹಾಕ್ತಿದ್ಲು. ಈ ರೀತಿ 7 ಮಂದಿ ಪುರುಷರನ್ನ ಸ್ವರ್ಗ ತೋರಿಸ್ತೀನಿ ಅಂತ ಬಾರದೂರಿಗೆ ಕಳುಹಿಸಿ ಬಿಟ್ಟಿದ್ಲು. ಈಕೆ ಹಲವು ಸಲ ಅರೆಸ್ಟ್ ಆದ್ರೂ ಸಾಕ್ಷಿ ಸಿಗದೆ ರಿಲೀಸ್ ಆದ್ಲು. ಆದ್ರೆ ಕೊನೆಗೆ ಈಕೆಯ ಅಪರಾಧಗಳು ಸಾಬೀತಾಗಿ 2002ರಲ್ಲಿ ಲೆಥಲ್ ಇಂಜೆಕ್ಷನ್ ಕೊಟ್ಟು ಮರಣದಂಡನೆ ಶಿಕ್ಷೆಯನ್ನ ಕೊಡಲಾಯಿತು. 2003ರಲ್ಲಿ ಈಕೆಯ ಕತೆ ಇಟ್ಕೊಂಡು ಮಾನ್ಸ್ಟರ್ ಅಂತ ಸಿನಿಮಾ ಕೂಡ ಬಂದಿದೆ. ಬೆವರ್ಲಿ ಎಲೆಟ್. ಇಂಗ್ಲೆಂಡ್ ಮೂಲದ ಈಕೆಗೆ ಏಂಜಲ್ ಆಫ್ ಡೆತ್ ಅಂತ ಟೈಟಲ್ ಕೊಡಲಾಗಿದೆ. 1968ರಲ್ಲಿ ಜನಿಸಿದ ಈಕೆ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು. ಆದ್ರೆ ಸೈಕೋ ಆಗಿದ್ದ ಈಕೆ 4 ಮಕ್ಕಳನ್ನ ಕೊಂದು 6 ಮಕ್ಕಳ ಸ್ಥಿತಿ ಗಂಭೀರವಾಗುವಂತೆ ಮಾಡಿದ್ಲು. 1993ರಲ್ಲಿ ಬೇವರ್ಲಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಈಗಲೂ ಈಕೆ ಇಂಗ್ಲೆಂಡ್ನ ಒಂದು ಮೆಂಟಲ್ ಆಸ್ಪತ್ರೆಯಲ್ಲಿ ಬಂದಿ ಆಗಿದ್ದಾಳೆ. ಇರ್ಮಾ ಗ್ರೀಸ್.
ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ನಾಜಿ ಕನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಯಹೂದಿಗಳು ಮತ್ತು ಬಂಧಿತರಿಗೆ ದೊಡ್ಡ ಮಟ್ಟದಲ್ಲಿ ಹಿಂಸೆ ಕೊಡಲಾಗ್ತಿತ್ತು. ಕೊನೆಗೆ ಅವರನ್ನ ಹತ್ಯೆ ಮಾಡಿ ಬಿಡ್ತಿದ್ರು. ಜರ್ಮನ್ನ ಈ ಗಾರ್ಡ್ಗಳ ಪೈಕಿ ಇರ್ಮಾ ಗ್ರೀಸ್ ಕೂಡ ಒಬ್ಬರಾಗಿದ್ದು, ಬಿಲ್ಸನ್ ಅನ್ನೋ ಕ್ಯಾಂಪ್ ಅನ್ನ ಇವಳೇ ನೋಡಿಕೊಳ್ತಿದ್ಲು. ಈಕೆಯ ಹಾವಳಿ ಹೇಗಿತ್ತು ಅಂದ್ರೆ, ಈಕೆಯನ್ನ ಬೀಸ್ಟ್ ಆಫ್ ಬಿಲ್ಸನ್ ಅಂತ ಕರೆಯಲಾಗುತ್ತೆ. ಯುದ್ಧ ಮುಗಿದ ಬಳಿಕ ಈಕೆಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಇಲ್ಸೆ ಕೋಕ್ ಈಕೆ 1906ರಲ್ಲಿ ಜರ್ಮನಿಯಲ್ಲಿ ಜನಿಸಿದ್ಲು. ಬುಚೆನ್ವಾಲ್ಡ್ ಕನ್ಸಂಟ್ರೇಷನ್ ಕ್ಯಾಂಪ್ ನ ಕಮಾಂಡೆಂಟ್ ಆಗಿದ್ದ ಕಾರ್ಲ್ ಆಟೋ ಪತ್ನಿಯಾಗಿದ್ಲು. ಗಂಡನ ಅಧಿಕಾರ ಬಳಸಿಕೊಂಡು ಮಾಡಬಾರದನ್ನ ಮಾಡ್ತಿದ್ಲು. ಕ್ಯಾಂಪ್ ನಲ್ಲಿದ್ದ ಕೈದಿಗಳಲ್ಲಿ ಯಾರ ಬಳಿಯಾದ್ರೂ ಟ್ಯಾಟೋ ಇದ್ರೆ ಅಂತವರನ್ನ ಕೊಲ್ತಿದ್ಲು. ಅವರ ಮೈ ಮೇಲಿದ್ದ ಟ್ಯಾಟೋಗಳನ್ನ ಕತ್ತರಿಸಿ ತನ್ನ ಬಳಿ ಇಟ್ಟುಕೊಳ್ತಿದ್ಲು. 1947ರಲ್ಲಿ ಈಕೆಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ನಂತರದಲ್ಲಿ ಈಕೆ ಆತ್ಮಹತ್ಯೆ ಮಾಡಿಕೊಂಡ್ಲು. ಸ್ನೇಹಿತರೆ, ಇದು ಇತಿಹಾಸ ಕಂಡ ಅತ್ಯಂತ ಕ್ರೂರಿ ಹೆಂಗಸರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ನಮ್ಮಲ್ಲಿ ಈ ರೀತಿಯ ಘಟನೆಗಳು ಕಡಿಮೆ ಇದ್ವು, ಆದ್ರೀಗ ಇಂತಹ ಘಟನೆಗಳು ಇಲ್ಲೂ ನಡೀತಿವೆ. ಅದಕ್ಕೆ ಸಾಕ್ಷಿ ವೆನೆಲ್ಲಾ ಕೇಸ್ ಅಂತ ಹೇಳಬಹುದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.